ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವಂತಹ ತುಂಬ ಹಳೆಯ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಎಷ್ಟು ಹಳೆಯ ಹೋಟೆಲ್ ಅಂದರೆ 1943ನಲ್ಲಿ ಸ್ಟಾರ್ಟ್ ಆಗಿರುವಂತಹ ಹೋಟೆಲ್ಲು. ಯಾವುದಪ್ಪ ಅಂದರೆ ವಿದ್ಯಾರ್ಥಿ ಭವನ್. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವ ವಿದ್ಯಾರ್ಥಿ ಭವನ್. ಈ ಹೆಸರಂತೂ ಬೆಂಗಳೂರಿನಲ್ಲಿರೋರಿಗೆಲ್ಲರಿಗೂ ಗೊತ್ತು, ಅಷ್ಟು ಫೇಮಸ್ಸು. ಇದು ದಿನದಲ್ಲಿ ಎಲ್ಲ ಹೊತ್ತು ಓಪನ್ ಇರಲ್ಲ. ಸೋಮವಾರದಿಂದ ಗುರುವಾರದವರೆಗೂ ಬೆಳಗ್ಗೆ 6:30ಯಿಂದ 11:30ವರೆಗೂ ಇರುತ್ತೆ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಸ್ಯಾಟರ್ಡೇ, ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇಸಲ್ಲಿ ಬೆಳಗ್ಗೆ 6:30ಯಿಂದ 12 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ 2:30ಯಿಂದ 8 ಗಂಟೆವರೆಗೂ ಇರುತ್ತೆ. ಇಲ್ಲಿ ಫ್ರೈಡೇ ಮಾತ್ರ ಹಾಲಿಡೇ. ಸೊ ವೀಕೆಂಡು ಓಪನ್ ಇರುತ್ತೆ. ನೀವು ವೀಕೆಂಡಲ್ಲಿ ಯಾವಾಗಾದರೂ ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ಯಾವಾಗಲೂ ತುಂಬ ರಶ್ ಇರುತ್ತೆ. ತುಂಬ ಹೊತ್ತು ಕಾಯಬೇಕಾಗುತ್ತೆ. ನೀವು ಬೇರೆ ಹೋಟೆಲ್ಗಳಿಗೆ ಹೋಗಿ ಇಮಿಡಿಯೇಟಾಗಿ ಒಳಗಡೆ ಹೋಗೋ ಥರ ಇಲ್ಲ, ಆಗಲ್ಲ. ತುಂಬ ಹೊತ್ತು ಕಾಯಬೇಕಾಗತ್ತೆ. ಟೋಕನ್ ಸಿಸ್ಟಮ್ ಇರುತ್ತೆ. ಟೋಕನ್ ತೊಗೋಬೇಕು. ನಮ್ದು ಯಾವಾಗ ಬರುತ್ತೋ ಆವಾಗ ಕೂಗ್ತಾರೆ. ಆ ಟೈಮಿಗೆ ಮಾತ್ರ ನಾವು ಒಳಗಡೆ ಹೋಗಬೇಕಾಗತ್ತೆ. ನೋಡಿ, ಇದು ಟೋಕನ್ ಕೌಂಟರ್. ಇಲ್ಲಿ ನೀವು ರಿಸರ್ವೇಷನ್ ನಂಬರ್ ಇದೆ ನೋಡಿ, ಈ ನಂಬರಿಗೆ ಫೋನ್ ಮಾಡಿ ನೀವು ಮೊದಲೇ ಸೀಟ್ನ ರಿಸರ್ವ್ ಬೇಕಿದ್ದರೂ ಮಾಡಬಹುದು. ಇಲ್ಲಿ ಟೋಕನ್ನ ಕೊಡ್ತಾರೆ. ಫಸ್ಟು ನಾವಿಲ್ಲಿ ಏನು ಮಾಡಬೇಕು, ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡಾದಮೇಲೆ ಕ್ಯೂನಲ್ಲಿರಬೇಕು. ಅದಾದಮೇಲೆ ಬಾಗಿಲ ಹತ್ರ ಒಬ್ಬರು ನಿಂತಿರ್ತಾರೆ. ಅವರು ನಮ್ಮ ಟೋಕನ್ನ ಕೂಗಿದ ತಕ್ಷಣ ನಾವು ಅವ್ರಿಗೆ ಕೊಟ್ಬಿಟ್ಟು ಒಳಗಡೆ ಹೋಗಬೇಕು. ನಮಗೆ ಸುಮಾರು 1 ಅವರ್ ಆಯಿತು. ಟೋಕನ್ ತೊಗೊಂಡು ವೇಟಿಂಗ್ ಪೀರಿಯಡ್ 1 ಅವರ್ ಆಯಿತು. ಸೊ ಆದಷ್ಟು ನೀವು ಬೇಗ ಹೋಗಬೇಕು. ಲೇಟಾಗಿ ಹೋದರೆ ಆಗಲ್ಲ. 8 ಗಂಟೆ ಕ್ಲೋಸು. ಸೊ 8 ಗಂಟೆ ಮೇಲೂ ಟೋಕನ್ ತೊಗೊಳ್ಳಲ್ಲ, ಒಳಗೂ ಎಂಟ್ರಿ ಇರಲ್ಲ. ವಿದ್ಯಾರ್ಥಿ ಭವನಲ್ಲಿ ಫೇಮಸ್ ಅಂದರೆ ಮಸಾಲೆ ದೋಸೆ. ನಿಮಗೆ ಒಂದು ದೋಸೆ ಇಲ್ಲಿ ಹೊಟ್ಟೆನೇ ತುಂಬಲ್ಲ. 2 3 ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ. ದೋಸೆಗೆ ಚಟ್ನಿನೂ ಅಷ್ಟೇ, ಇವರು ಬೇರೆ ಥರ ಸಣ್ಣ ಕಪ್ನಲ್ಲಿ ಕೊಡಲ್ಲ. ಎಷ್ಟು ಬೇಕೋ ಅಷ್ಟು ತಟ್ಟೆಗೆ ಹಾಕ್ತಾರೆ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೋಬೋದು. ನೋಡಿ, ಈ ಥರ ಇರುತ್ತೆ ಮಸಾಲೆ ದೋಸೆ. ನಾವು ದೋಸೆ ಜೊತೆಗೆ ಚೌಚೌಬಾತ್ ತೊಗೊಂಡು, ಮತ್ತು ಹಾಗೆ ರವೆ ವಡೆ ಇಲ್ಲಿ ಫೇಮಸ್ಸು. ಉದ್ದಿನ ವಡೆ ಸಹ ಇದೆ, ರವೆ ವಡೆನೂ ಇದೆ. ರವೆ ವಡೆ ಇಲ್ಲಿ ಫೇಮಸ್ಸು. ಹಾಗೆ ಇಲ್ಲಿ ಕಷಾಯ ಬೇರೆ ಕೊಡ್ತಾರೆ. ಕಾಫಿ ಟೀನೂ ಸಿಗುತ್ತೆ, ನೀವು ಕಷಾಯನೂ ಸಿಗುತ್ತೆ. ಯಾವ್ದು ಬೇಕೋ ಅದು ತೊಗೋಬೋದು. ಇದು ಪ್ರೈಸ್ ಲಿಸ್ಟ್. ಸೊ ಯಾರಾದರೂ ವಿದ್ಯಾರ್ಥಿ ಭವನಿಗೆ ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಸರಿ ಭೇಟಿ ಕೊಡಿ. ಹಾಗೆ ನಾನು ಹೇಳೋದು ಏನಪ್ಪ ಅಂದರೆ, ನೀವು ಆದಷ್ಟು ಬೇಗ ಹೋಗಬೇಕು. ಇಲ್ಲಾಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ವೇಟಿಂಗ್ ಪೀರಿಯಡ್ ತುಂಬ ಇರುತ್ತೆ. ರುಚಿನೂ ಹಾಗೇ ಇರುತ್ತೆ. ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.